ಡಿಸೆಂಬರ್ 16, 1971 ಸುಮಾರು 90,000 ಪಾಕಿಸ್ತಾನಿ ಸೈನಿಕರು ಭಾರತಕ್ಕೆ ಶರಣಾದರು. ಎರಡನೇ ಮಹಾಯುದ್ಧದ ನಂತರ ಇದು ಅತೀ ದೊಡ್ಡ ಸೈನಿಕರ ಶರಣಾಗತಿಯಾಗಿತ್ತು. ಈ ಶರಣಾಗತಿಯ ಜೊತೆಗೆ ಭಾರತ ಹಾಗೂ ಪಾಕಿಸ್ತಾನದ ಯುದ್ಧ ಅಂತ್ಯವಾಗಿ ಪಾಕಿಸ್ತಾನ ಎರಡು ಭಾಗವಾಗುವ ಮೂಲಕ ಬಾಂಗ್ಲಾದೇಶ ಎಂಬ ಹೊಸ ದೇಶದ ಜನನವಾಯಿತು. ಆದರೆ ಪ್ರಶ್ನೆ ಏನು ಅಂದ್ರೆ, ಈ ಯುದ್ಧ ಶುರುವಾಗಿದ್ದೇಕೆ? ಭಾರತ ಯುದ್ಧವನ್ನ ಗೆಲ್ಲೋದಕ್ಕೆ ಮಾಡಿದ ತಂತ್ರಗಳೇನು? 1971ರ ಭಾರತ-ಪಾಕಿಸ್ತಾನ ಕದನದ ಸಂಪೂರ್ಣ ಕಹಾನಿ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ಮೊದಲು ನಿಮ್ಮನ್ನ ತಲುಪುತ್ತೆ. 1947ರ ನಂತರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡವು. ಭೌಗೋಳಿಕವಾಗಿ ವಿಭಜನೆಗೊಂಡಿದ್ದ ಪಾಕಿಸ್ತಾನದ ಭಾಗಗಳಾದ ಪಶ್ಚಿಮ ಪಾಕಿಸ್ತಾನ ಹಾಗೂ ಪೂರ್ವ ಪಾಕಿಸ್ತಾನದ ನಡುವಿನ ಅಂತರ 2,000 ಕಿಲೋಮೀಟರ್ಗಳು. ಜನಸಂಖ್ಯೆಯಲ್ಲಿ ಪೂರ್ವ ಪಾಕಿಸ್ತಾನ ಹೆಚ್ಚಿದ್ರೂ ಸಹ ಪಶ್ಚಿಮ ಪಾಕಿಸ್ತಾನವೇ ರಾಜಕೀಯ ಅಧಿಕಾರವನ್ನ ನಿಯಂತ್ರಿಸುತ್ತಿತ್ತು. ಆರಂಭದಿಂದಲೇ ಸರ್ಕಾರ ಪೂರ್ವ ಪಾಕಿಸ್ತಾನವನ್ನ ನಿರ್ಲಕ್ಷಿಸಿ ಅನ್ಯಾಯ ಮಾಡ್ತಿತ್ತು. ದೇಶದ ಬಜೆಟ್ನಲ್ಲಿ ಕಡಿಮೆ ಜನಸಂಖ್ಯೆಯಿಂದ ಪಶ್ಚಿಮ ಪಾಕಿಸ್ತಾನಕ್ಕೆ 70%ನಷ್ಟು ಮೀಸಲಿಟ್ಟಿತ್ತು. ಭಾಷೆಯ ವಿಚಾರದಲ್ಲಿ ಪಶ್ಚಿಮ ಪಾಕಿಸ್ತಾನಿಗರು ಉರ್ದು ಮತ್ತು ಪಂಜಾಬಿಯನ್ನ ಬಳಸುತ್ತಿದ್ರು. ಆದರೆ ಪೂರ್ವ ಪಾಕಿಸ್ತಾನಿಗರು ಬಹುತೇಕ ಬೆಂಗಾಲಿ ಭಾಷೆಯನ್ನ ಬಳಸುತ್ತಿದ್ರು. ಆದರೆ ಪಾಕಿಸ್ತಾನ ಸರ್ಕಾರ 1948ರಲ್ಲಿ ಉರ್ದು ಭಾಷೆಯನ್ನ ರಾಷ್ಟ್ರೀಯ ಭಾಷೆಯನ್ನಾಗಿ ಘೋಷಿಸಿ ಬೆಂಗಾಲಿ ಭಾಷೆಯನ್ನ ಸರ್ಕಾರಿ ದಾಖಲೆಗಳು, ಸ್ಟ್ಯಾಂಪ್ಗಳು, ಕರೆನ್ಸಿಗಳಲ್ಲಿ ಸೇರಿದಂತೆ ಶಾಲೆಗಳಲ್ಲೂ ಸಹ ತೆಗೆದುಹಾಕಲಾಯಿತು. ಇದರಿಂದ ಪಶ್ಚಿಮ ಪಾಕಿಸ್ತಾನದಲ್ಲಿ ಹೋರಾಟದ ಭಾವ ಹುಟ್ಟಿಕೊಂಡಿತ್ತು. ಆದರೂ ಮುಂದಿನ 20 ವರ್ಷಗಳ ಕಾಲ ಪರಿಸ್ಥಿತಿ ಸ್ಥಿರವಾಗಿಯೇ ಇತ್ತು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿದ್ದ ಜನರಲ್ ಯಾಹಿಯಾ ಖಾನ್ ಪಾಕಿಸ್ತಾನದಲ್ಲೂ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮರಳಿ ತರಲು 1970ರ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಸಿದರು. ಜನಸಂಖ್ಯೆ ಹೆಚ್ಚಾಗಿದ್ದ ಕಾರಣ ಪೂರ್ವ ಪಾಕಿಸ್ತಾನದ ಆವಾಮಿ ಲೀಗ್ 169 ಸ್ಥಾನಗಳ ಪೈಕಿ 167 ಸ್ಥಾನಗಳನ್ನು ಪಡೆದು ಬಹುಮತ ಗಳಿಸಿದ್ದರಿಂದ ಆವಾಮಿ ಲೀಗ್ ನಾಯಕ ಶೇಖ್ ಮುಜಿಬುರ್ ರೆಹಮಾನ್ ಪಾಕಿಸ್ತಾನದ ಪ್ರಧಾನಿಯಾಗಬೇಕಾಗಿತ್ತು. ಆದರೆ ಪಶ್ಚಿಮ ಪಾಕಿಸ್ತಾನದ ನಾಯಕರು ಇದನ್ನು ಒಪ್ಪದೆ ಸರ್ಕಾರ ರಚಿಸಲು ಅವಕಾಶ ನೀಡಲಿಲ್ಲ. ಇದರಿಂದ ತಾಳ್ಮೆ ಕಳೆದುಕೊಂಡ ಪೂರ್ವ ಪಾಕಿಸ್ತಾನಿಗರು ಮುಜಿಬುರ್ ರೆಹಮಾನ್ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭಿಸಿ ಪ್ರತ್ಯೇಕ ದೇಶಕ್ಕೆ ಬೇಡಿಕೆಯಿಟ್ಟರು. ಪರಿಸ್ಥಿತಿ ತಮ್ಮ ಕೈ ಮೀರುತ್ತಿರುವುದನ್ನು ಕಂಡು ಯಾಹ್ಯಾ ಖಾನ್ ಮಾರ್ಚ್ 21ರಂದು ರಾತ್ರೋರಾತ್ರಿ ಮುಜಿಬುರ್ ರೆಹಮಾನ್ ಅವರನ್ನ ಬಂಧಿಸಿ ಹೋರಾಟಗಾರರ ಮೇಲೆ ಗುಂಡು ಹಾರಿಸಿದ್ರು. ಸುಮಾರು 30 ಲಕ್ಷ ಜನರು ಸಾವನ್ನಪ್ಪಿದರು. ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕಾಗಿ 1 ಕೋಟಿಗೂ ಅಧಿಕ ಜನರು ಭಾರತಕ್ಕೆ ಬಂದರು. ಇಷ್ಟು ದೊಡ್ಡ ಜನಸ್ತೋಮಕ್ಕೆ ಆಶ್ರಯ ನೀಡೋದಕ್ಕಾಗದೆ ಭಾರತದ ಮೇಲೆ ಭಾರೀ ಒತ್ತಡ ಬಿತ್ತು. ಆಗ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ನೆನಪಾದದ್ದು ಭಾರತೀಯ ಸೇನಾ ಮುಖ್ಯಸ್ಥ ಸ್ಯಾಮ್ ಮ್ಯಾನೆಕ್ಷಾ. ಸ್ಯಾಮ್, ಅದು ಮಾನ್ಸೂನ್ ಕಾಲ, ಆದ್ದರಿಂದ ಹಿಮದಿಂದ ಆವೃತವಾದ ಶಿಖರಗಳ ಮೂಲಕ ಯುದ್ಧ ಕಷ್ಟ. ಸೈನಿಕ ಸಿದ್ಧತೆಗಳ ಕೊರತೆ, ಪಾಕಿಸ್ತಾನಕ್ಕೆ ಚೀನಾದ ಬೆಂಬಲ, ಈ ಎಲ್ಲಾ ಕಾರಣಗಳಿಂದ ತಕ್ಷಣಕ್ಕೆ ಯುದ್ಧ ಆರಂಭಿಸದೆ ತಯಾರಿ ನಡೆಸಿ ಯುದ್ಧ ಮಾಡುವ ಸಲಹೆ ನೀಡಿದರು. ಸ್ನೇಹಿತರೆ, ಸ್ಯಾಮ್ ಮ್ಯಾನೆಕ್ಷಾ ಅವರ ಈ ಅದ್ಭುತ ತಂತ್ರಗಾರಿಕೆಗಳೇ ಭಾರತದ ಗೆಲುವಿನ ಮೆಟ್ಟಿಲುಗಳೆಂದು ಹೇಳಬಹುದು. ತದನಂತರ ಸೇನೆಯನ್ನು ಯುದ್ಧಕ್ಕಾಗಿ ತಯಾರಿಸಿದ, ಯುದ್ಧದಲ್ಲಿ ಅದ್ಭುತವಾಗಿ ಮುನ್ನಡೆಸಿ ಭಾರತಕ್ಕೆ ಜಯವನ್ನು ತಂದ ಇಂತಹ ಅದ್ಭುತ ಚಾಣಾಕ್ಷನಿಗೆ ನಿಮ್ಮದೊಂದು ನಮನವನ್ನ ಕಮೆಂಟ್ನಲ್ಲಿ ತಿಳಿಸಿಬಿಡಿ. ಈ ಯುದ್ಧಕ್ಕೂ ಮುಂಚೆ ಆಗಸ್ಟ್ 9, 1971ರಂದು ಭಾರತ ಸೋವಿಯತ್ ಯೂನಿಯನ್ನೊಂದಿಗೆ ಸ್ನೇಹ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಇದು ಭಾರತದ ಮೊದಲ ಹೆಜ್ಜೆ. ಡಿಸೆಂಬರ್ 3ರಂದು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಭಾರತ ಯುದ್ಧವನ್ನ ಆರಂಭಿಸಿತು. ವಾಯುಪಡೆ, ನೌಕಾಪಡೆ, ಭೂಸೇನೆ 3 ಕಡೆಗಳಿಂದ ಅದ್ಭುತ ದಾಳಿಯನ್ನ ನಡೆಸಿ ಕರಾಚಿ ಬಂದರು, ಚಿಟಗಾಂಗ್, ಕಾಕ್ಸ್ ಬಜಾರ್ ಎಲ್ಲೆಡೆ ಪಾಕಿಸ್ತಾನಕ್ಕೆ ದೊಡ್ಡ ಹಾನಿಯನ್ನ ಸೃಷ್ಟಿಸಿ ಢಾಕಾ ಕಡೆಗೆ ವೇಗವಾಗಿ ನುಗ್ಗುತ್ತಿದ್ರು. ಸೋವಿಯತ್ ನೌಕಾಪಡೆಯ ದೊಡ್ಡ ಬೆಂಬಲ ಇದ್ದಿದ್ರಿಂದ ಭಾರತದ ವಿರುದ್ಧ ನಿಲ್ಲುವ ಶಕ್ತಿ ಅಮೆರಿಕಾಕ್ಕೂ ಇರಲಿಲ್ಲ. ಆದ್ದರಿಂದ ಪಾಕಿಸ್ತಾನಕ್ಕೆ ಯಾವುದೇ ದೇಶದ ಸಹಾಯ ಸಿಗಲಿಲ್ಲ. ಹಾಗಾಗಿ ಭಾರತೀಯ ಸೇನೆ ಡಿಸೆಂಬರ್ 14ಕ್ಕೆ ಢಾಕಾವನ್ನ ಸಂಪೂರ್ಣ ಸುತ್ತುವರಿತು. ಪಾಕಿಸ್ತಾನ ಸೋಲಿನ ಅಂಚಿನಲ್ಲಿ ನಿಂತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಪೂರ್ವ ಪಾಕಿಸ್ತಾನದ ಗವರ್ನರ್ ಢಾಕಾದ ಗವರ್ನಮೆಂಟ್ ಹೌಸ್ನಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಲು ಹೋಗುತ್ತಿದ್ದನು. ಸಭೆಯ ಮಧ್ಯದಲ್ಲೇ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಬಿಷ್ಣೋಯ್ ಜೊತೆಗೆ ಇನ್ನೂ 3 ಪೈಲಟ್ಗಳು ತಮ್ಮ MiG-21 ವಿಮಾನಗಳನ್ನು ಹಾರಿಸಿ ಭೀಕರ ಏರ್ ಸ್ಟ್ರೈಕ್ ನಡೆಸಿದರು. ಪೂರಾ ಗವರ್ನಮೆಂಟ್ ಹೌಸ್ ಹೊಗೆಯಿಂದ ಆವರಿಸಲ್ಪಟ್ಟಿತು. ಗವರ್ನರ್ AM ಮಲಿಕ್ ಜೀವ ಉಳಿಸಿಕೊಳ್ಳಲು ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ. ಭಾರತೀಯ ಸೇನೆ ಢಾಕಾವನ್ನ ವಶಪಡಿಸಿಕೊಂಡಿತ್ತು. ಭಾರತೀಯ ನೌಕಾಪಡೆ ಸಮುದ್ರ ಮಾರ್ಗವನ್ನು ಸಂಪೂರ್ಣ ತಡೆಹಿಡಿದಿತ್ತು. ಅಂದರೆ ಪಾಕಿಸ್ತಾನಿಗರಿಗೆ ಪಲಾಯನ ಮಾಡಲು ಯಾವುದೇ ಮಾರ್ಗವೂ ಉಳಿದಿರಲಿಲ್ಲ. ಸ್ಯಾಮ್ ಮ್ಯಾನೆಕ್ಷಾ ರೇಡಿಯೋ ಸಂದೇಶದ ಮೂಲಕ ಪಾಕಿಸ್ತಾನಿ ಸೇನಾ ಕಮಾಂಡರ್ ಜನರಲ್ ನಿಯಾಜಿಗೆ ಶರಣಾಗತಿ ಬೇಡಿಕೆಯಿಟ್ರು. ಜನರಲ್ ನಿಯಾಜಿ ಶರಣಾಗತಿಗೆ ಒಪ್ಪಿಕೊಂಡನು. ಡಿಸೆಂಬರ್ 16 ಢಾಕಾದ ರಾಮ್ನಾ ರೇಸ್ ಕೋರ್ಸ್ನಲ್ಲಿ ಪಾಕಿಸ್ತಾನದ ಶರಣಾಗತಿ ಸಮಾರಂಭ ನಡೆಯಿತು. ಅಲ್ಲಿ ಪಾಕಿಸ್ತಾನಿ ಸೇನೆ ಭಾರತೀಯ ಪಡೆಗೆ ಗೌರವ ವಂದನೆ ನೀಡಿತು.
ನಂತರ ಜನರಲ್ ನಿಯಾಜಿ, ಲೆಫ್ಟಿನೆಂಟ್ ಜನರಲ್ ಜಿಎಸ್ ಅರೋರಾ ಅವರ ಎದುರು ಸಾರ್ವಜನಿಕವಾಗಿ ಶರಣಾಗತಿ ಪತ್ರಕ್ಕೆ ಸಹಿ ಹಾಕಿದನು. ಈ ಮೂಲಕ ಸುಮಾರು 93,000 ಪಾಕಿಸ್ತಾನಿ ಸೈನಿಕರು ಭಾರತಕ್ಕೆ ಶರಣಾದರು. ಇದು ಎರಡನೇ ಮಹಾಯುದ್ಧದ ನಂತರದ ಅತೀ ದೊಡ್ಡ ಸೈನಿಕರ ಶರಣಾಗತಿಯಾಗಿತ್ತು. ಈ ಮೂಲಕ ಬಾಂಗ್ಲಾದೇಶ ರಚನೆಯಾಯಿತು. ಮುಂದಿನ ಕೆಲವು ತಿಂಗಳಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರಾದರು. ಈ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ 3,000ಕ್ಕಿಂತ ಹೆಚ್ಚು ಭಾರತೀಯ ಸೈನಿಕರಿಗೆ ಒಂದು ಲೈಕ್ ನೀಡಿ ಗೌರವ ಸಲ್ಲಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.